ಹಾಯ್ ಸ್ನೇಹಿತರೆ, ನೋಡಿ ಹೇಗಿದ್ದಾವೆ ಇವು ಎತ್ತುಗಳು. ಭಾರಿ ಭಾರಿ ಎತ್ತುಗಳ್ರಿ ಇವೆಲ್ಲ. ಅಡ್ಡಾಡ ನೋಡ್ರಿ ಹೇಗಿದ್ದಾವೆ ಇವು. ಎಂತೆಂಥ ಎತ್ತುಗಳ್ರಿ ಇವೆಲ್ಲ. ಬೇಕಾದಕ್ಕೆ ಹಾಕಿ ಹೊಡೀರಿ ಇಂಥ ಎತ್ತುಗಳನ್ನ. ದೊಡ್ಡ ದೊಡ್ಡ ರೈತರಿಗೆಲ್ಲ ಭಾರಿ ಅನುಕೂಲ ಆಗತ್ತೆ ರೀ ಇವೆಲ್ಲ ಎತ್ತುಗಳು. ರೇಟನ್ನು ಹಂಗೆ ಅದಾವ್ರಿ ಇವಕ್ಕೆ. 2 ಲಕ್ಷದ ಮೇಲೆ ಹೇಳ್ತಾ ಇದ್ದಾರೆ ರೇಟ್. 2 ಲಕ್ಷದ ಮೇಲೆ ರೇಟ್ ಅದಾವೆ ಇವು. ಎತ್ತುಗಳು ಅಂದರೆ ಎತ್ತುಗಳ್ರಿ ಇವೆಲ್ಲ. ನೋಡಿ ಇವು ಹೇಗಿದ್ದವು. ಎತ್ತುಗಳು ಅಂದರೆ ಎತ್ತುಗಳು. ಭಾರಿ ಭಾರಿ ಎತ್ತುಗಳ್ರಿ. ನೋಡಿ ಹೇಗಿದ್ದಾವೆ ನೋಡಿ. ಎತ್ತುಗಳು ಅದೇನು ಹೈಫೈ ಎತ್ತುಗಳಿವು. ಇಲ್ಲಿ ಕಮ್ಮಿ ರೇಟಿನ ಎತ್ತುಗಳು ಸಿಗ್ತದೆ, ಜಾಸ್ತಿ ರೇಟಿನ ಎತ್ತುಗಳು ಸಿಗ್ತದೆ. ನಿಮಗೆ ಬಜೆಟು 50,000 60,000 ಹಾಗಿದ್ದರೆ ಆ ಎತ್ತುಗಳು ಸಿಗ್ತಾವೆ ಇಲ್ಲಿ ನಿಮಗೆ. ಒಳ್ಳೆ ನೋಡಿ ಇವೇ ಹೇಗಿದ್ದಾವಂತ. ಇವೆಲ್ಲ 2 ಲಕ್ಷದ ಮೇಲೆ ಎತ್ತುಗಳಿವು. ಇಂಥ ಹೈಫೈ ಎತ್ತುಗಳು ಬೇಕಂದರೆ 2 ಲಕ್ಷದ ಮೇಲೆ ಕೊಡಬೇಕಾಗತ್ತೆ. ಅದರಲ್ಲಿ ಕಮ್ಮಿ ಬಜೆಟ್ ಅಂದರೆ ಒಂದು 70,000 80,000ಕ್ಕೆಲ್ಲ ಸಿಗ್ತವೆ. ಮತ್ತು ಅದರಲ್ಲಿ ಅತಿ ಕಡಿಮೆ ಬೇಕಂದರೆ 50,000ಕ್ಕೂ ಸಿಗ್ತಾವೆ ಇಲ್ಲಿ ಎತ್ತುಗಳು. ನೋಡಿ ಹೇಗಿದೆ ಮಾರ್ಕೆಟ್. ನೋಡಿ ಇವು ಹೇಗಿದ್ದವು ಎತ್ತುಗಳು. ಭಾರಿ ಭಾರಿ ಎತ್ತುಗಳ್ರಿ. ಮಾರ್ಕೆಟು ಏನು ಸಣ್ಣ ಮಾರ್ಕೆಟ್ ಅಲ್ಲ ರೀ ಇದು ಭಾರಿ ದೊಡ್ಡ ಮಾರ್ಕೆಟ್. ಭಾರಿ ದೊಡ್ಡ ಮಾರ್ಕೆಟ್. ಇಂಥ ಮಾರ್ಕೆಟು ಬೇರೆ ನಿಮಗೆ ಎಲ್ಲಿ ಇಷ್ಟು ದೊಡ್ಡ ಮಾರ್ಕೆಟ್ ಸಿಗೋಕ್ಕಿಲ್ಲ. ಯಾಕಂದರೆ ಇಲ್ಲಿ ಕುರಿ ಮೇಕೆ ಮಾರ್ಕೆಟು, ಎತ್ತುಗಳು ಮಾರ್ಕೆಟು, ಹಸುಗಳ ಮಾರ್ಕೆಟು, ಎಮ್ಮೆ ಮಾರ್ಕೆಟು ಎಲ್ಲ ಒಂದೇ ಮಾರ್ಕೆಟ್. ಒಂದರದಲ್ಲಿ ಎಲ್ಲ ಒಂದೇ ಮಾರ್ಕೆಟಲ್ಲೇ ಸಿಗ್ತಾವೆ ನಿಮಗೆ. ಎಮ್ಮೆ, ಹಸು, ಎತ್ತುಗಳು, ಕುರಿ, ಮೇಕೆ ಎಲ್ಲ ಒಂದರದಲ್ಲಿ ಸಿಗ್ತಾವೆ ನಿಮ್ಗೆ. ಭಾರಿ ದೊಡ್ಡ ಮಾರ್ಕೆಟ್ ರೀ ಇವು. ಭಾರಿ ದೊಡ್ಡ ಮಾರ್ಕೆಟ್ ಇದೆ. ನೋಡಿ ಹೇಗಿದ್ದಾವೆ ಇವೆಲ್ಲ ಎತ್ತುಗಳು. ಭಾರಿ ಭಾರಿ ಎತ್ತುಗಳು ರೀ. ಆದರೆ ಏನು ಮಾಡೋದು, ಈ ಸಲ ಮಳೆಗಾಲ ಇಲ್ಲದಕ್ಕೆ ವ್ಯಾಪಾರಸ್ಥರೆಲ್ಲ ವ್ಯಾಪಾರ ಕಮ್ಮಿ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ರೈತರು ಬಂದರೆ ವ್ಯಾಪಾರ ಆಗ್ತದೆ. ಮಳೆ ಆದರೆ ರೈತರಿಗೆ ಗದ್ದೆಯಲ್ಲಿ ಕೆಲಸ ಇರ್ತದೆ, ಎತ್ತುಗಳು ಖರೀದಿ ಮಾಡ್ತಾರೆ. ಮಳೆನೇ ಆಗಿಲ್ಲ ಅಂದರೆ ಎತ್ತುಗಳು ಯಾಕೆ ಬೇಕು ರೈತರಿಗೆ. ಈ ವರ್ಷ ಮಳೆನೇ ಆಗಲಿಲ್ಲ, ವ್ಯಾಪಾರ ಭಾಳ ಡೌನ್ ಐತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ಎತ್ತಿನ ವ್ಯಾಪಾರ ಸ್ವಲ್ಪ ಡಲ್ ಆಗೈತಂತೆ. ವ್ಯಾಪಾರಸ್ಥರೆಲ್ಲ ಹೇಳೋದು ಅದೇ, ಈ ಸಲ ವ್ಯಾಪಾರ ಏನಿಲ್ಲ ರೀ, ವ್ಯಾಪಾರ ಭಾಳ ಡಲ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇವು 2 ಹೇಗಿದ್ದವು. ಎತ್ತುಗಳು ನೋಡಿ 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 ಹೇಗಿದ್ದಾವಂತ ಎತ್ತುಗಳು. ಇಲ್ಲಿ 2 ಎತ್ತುಗಳು ಅದಾವೆ. ಇವು ನೋಡ್ರಿ ಹೆಂಗದಾವಂತ. ನೋಡ್ರಿ ಇವು ಹೆಂಗದಾವ ಅಂತೇಳಿ ನೋಡ್ರಿ. ಭಾರಿ ಭಾರಿ ಎತ್ತುಗಳ್ರಿ ಅಪ್ಪ ಇವು. ಭಾರಿ ಭಾರಿ ಎತ್ತುಗಳು. ಯಾಕಂದರೆ ಇಂಥ ಎತ್ತುಗಳು ನಿಮಗೆ ಯಾವ ಮಾರ್ಕೆಟಲ್ಲಿಯೂ ಸಿಗೋಕ್ಕಿಲ್ಲ. ಭಾರಿ ದೊಡ್ಡ ಎತ್ತುಗಳ್ರಿ ಸರ ಇವು. ಭಾರಿ ದೊಡ್ಡ ಮಾರ್ಕೆಟ್ ಇದೆ. ಯಾರಿಗಾದರೂ ನಿಮಗೆ ಒಳ್ಳೆ ಎತ್ತುಗಳು ಬೇಕಂತಂದರೆ ಈ ಮಾರ್ಕೆಟಿಗೆ ಒಂದು ಸಲ ವಿಸಿಟ್ ಮಾಡಿ. ಭಾರಿ ದೊಡ್ಡ ಮಾರ್ಕೆಟ್. ಯಾರು ಎತ್ತಿನವ್ರನ್ನೇನು ಮಾತಾಡಿಲ್ಲ ಅಂಥೇಳಿ ಇದು ಮಾಡಬೇಡಿ. ಎತ್ತಿನವ್ರನ್ನೆಲ್ಲ ಮಾತಾಡಿಸಿದ್ವಿ, ನಾವೆಲ್ಲ ಕ್ಲಿಯರಾಗಿ ಮಾತಾಡಿಸಿದ್ದೇವೆ. ಆದರೆ ಮೈಕು ಹಾಳಾದ ಕಾರಣ ಮೈಕ್ ರೆಕಾರ್ಡಿಂಗ್ ಆಗಿಲ್ಲ. ಈ ವಿಡಿಯೋಕ್ಕೆ ಎಕ್ಸ್ಟ್ರಾ ವಾಯ್ಸ್ ಕೊಟ್ಟು ರೆಕಾರ್ಡಿಂಗ್ ಮಾಡಿದ್ದೇವೆ. ಮೈಕು ಹಾಳಾದ ತಕ್ಷಣ ರೆಕಾರ್ಡಿಂಗ್ ಯಾವುದೂ ಬರಲಿಲ್ಲ, ರೆಕಾರ್ಡಿಂಗ್ ಆಗಿಲ್ಲ. ಹಾಗಾಗಿ ಹೊಸ ಮೈಕ್ಗಳು ತರಿಸಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡೀಟೇಲನ್ನು ಹಾಕಿರ್ತೀನಿ ನಾನು.
ರೇಟ್ ಎಷ್ಟು ಎಲ್ಲ ಎತ್ತಿನ ವ್ಯಾಪಾರದವ್ರನ್ನೆಲ್ಲ ಮಾತಾಡಿಸಿ ಎತ್ತಿನ ರೈತರನ್ನೆಲ್ಲ ಮಾತಾಡಿಸ್ತಾನೆ. ಈ ವಿಡಿಯೋದಲ್ಲಿ ಕೂಡ ಮಾತಾಡಿಸಿದ್ದೀವಿ, ಆದರೆ ಮೈಕ್ ಹಾಳಾದ ಕಾರಣ ಮೈಕು ರೆಕಾರ್ಡಿಂಗ್ ಆಗಿಲ್ಲ. ಹೊಸ ಮೈಕ್ಗಳೆಲ್ಲ ತರಿಸಿದ್ದೇವೆ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಹಾಕ್ತೇನೆ. ಯಾರು ರೈತರನ್ನೆಲ್ಲ ಮಾತಾಡಿಸಿ ಅಂತೇಳಿ ಕಮೆಂಟೆಲ್ಲ ಹಾಕ್ತಾಯಿದ್ದೀರಿ. ಎಲ್ಲರನ್ನೂ ಮಾತಾಡಿಸಿದ್ದೀವಿ, ಆದರೆ ಏನು ಮಾಡೋದು, ಮೈಕ್ ಹಾಳಾಗಿ ರೆಕಾರ್ಡಿಂಗ್ ಆಗಿಲ್ಲ. ಈಗ ಹೊಸ ಮೈಕೆಲ್ಲ ಬಂದಿದ್ದಾವೆ, ಹೊಸ ಮೈಕ್ ತರಿಸಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೈಕ್ ಎಲ್ಲ ರೇಟು, ಎಲ್ಲ ರೈತರನ್ನ ವ್ಯಾಪಾರಸ್ಥರನ್ನ ಏನು ರೇಟು, ಹೆಂಗೆ, ಎಲ್ಲಿಯವರು ಎಲ್ಲದೂ ಡೀಟೇಲ್ಸ್ ಹಾಕಿರ್ತಾನೆ. ಯಾರು ಬೇಜಾರು ಮಾಡ್ಕೋಬೇಡಿ, ರೆಕಾರ್ಡಿಂಗ್ ಆಗಿಲ್ಲ, ರೈತರನ್ನ ಮಾತಾಡಿಸಿಲ್ಲ ಅಂಥೇಳಿ. ಎಲ್ಲ ಮಾತಾಡಿಸಿದ್ವಿ, ಆದರೆ ರೆಕಾರ್ಡಿಂಗ್ ಆಗಿಲ್ಲ, ಮೈಕ್ ಹಾಳಾಗಿದ್ವು. ಹಾಗಾಗಿ ರೆಕಾರ್ಡಿಂಗು ಬೇರೆ ವಾಯ್ಸ್ ಕೊಟ್ಟು ರೆಕಾರ್ಡ್ ಮಾಡಿದ್ದೇವೆ ನಮ್ಮದಿದೆ. ಇದು ಕಾಲಿನಂದಷ್ಟೇ ವಾಯ್ಸ್ ಬರೋದು ಇದ್ರಾಗ. ನೋಡಿ ಹೇಗಿದ್ದಾವೆ, ಒಂದು ಮಲಗಿದೆ, ಒಂದು ನಿಂತಿದೆ. ನೋಡಿ ಇವು ಎತ್ತುಗಳು ಹೇಗಿದ್ದಾವೆ, ಭಾರಿ ಎತ್ತುಗಳು ರೀ, ಭಾರಿ ಎತ್ತುಗಳು ಬರ್ತಾವೆ ರೀ ಸರ್. ಇಲ್ಲಿ ಭಾರಿ ಎತ್ತುಗಳು ಬರ್ತಾವೆ. ಇಂಥ ಎತ್ತುಗಳು ನೋಡಬೇಕಂದ್ರೆ ನೀವು ಇದೇ ಮಾರ್ಕೆಟ್ಗೆ ಬರಬೇಕು. ನೋಡಿ ಕುರಿಗಳು ಹೇಗಿದ್ದಾವಂತ. ಲಾಸ್ಟು ಈ ಕುರಿದು ಸ್ವಲ್ಪ ವಿಡಿಯೋ ಮಾಡಿದ್ದೇವೆ. ಕುರಿಗರ ನೋಡಿ, ಇಲ್ಲೊಂದು ದೊಡ್ಡ ಕುರಿ ಹಿಂಡಿದೆ. ಇದು ಒಂದು ಕುರಿ ಹಿಂಡು. ಒಂದು 2-3 ಕುರಿ ಹಿಂಡಿನವ್ರು ಇದ್ದರು, ಅವನ್ನ ಸ್ವಲ್ಪ ವಿಡಿಯೋ ಮಾಡಿದೆವು ಕುರಿ ಹಿಂಡಿದವ್ರದ್ದು. ಇದು ಒಂದು ಕುರಿ ಹಿಂಡು ನೋಡಿ, ಅಲ್ಲೊಂದು ಕಾಣ್ತಿದೆ, ಅಲ್ಲೊಂದು ಕುರಿ ಹಿಂಡು, ಇದೊಂದು ಕುರಿ ಹಿಂಡು. 3 ಕುರಿ ಹಿಂಡುಗಳದಾವೆ ಇಲ್ಲಿ. 3 ಕುರಿ ಹಿಂಡಿನವರು ವ್ಯಾಪಾರ ಆಗಿಲ್ಲ, ಹಾಗಾಗಿ ಇಲ್ಲಿ ತರಬೇಕಂದು ನಿಂತ್ಕೊಂಡಿದ್ದಾರೆ ಕುರಿ ಎಲ್ಲ. ನೋಡಿ ಕುರಿ, ಇದು ಒಂದು ಹಿಂಡು ಬೇರೆ. ಇದು ಎಲ್ಲ ಹಿಂಡೆ ಹೊಡ್ಕೊಂಬಂದಿದ್ದಾರೆ ಕುರಿ ಮಾರಲಿಕ್ಕೆ. ಏನಾರ ಕಷ್ಟ ಇದ್ದೇನೋ, ಎಲ್ಲ ಹಿಂಡೆ ತಂದಿದ್ದಾರೆ ಪೂರ ಬಜಾರ್ಕ ಕುರಿ ಮಾರಕ್ಕೆ. ನೋಡಿ ಇವೆರಡು ಎತ್ತುಗಳು ಹೇಗಿದ್ದಾವಂತ. ಇವು 2 ಎತ್ತುಗಳು ಹೇಗಿದ್ದಾವೆ ನೋಡಿ, ಮುಂದೆ ಹೇಗಿದ್ದಾರೆ ನೋಡಿ, ಅಣ್ಣವರಲ್ಲಿ ನಿಂತ್ಕೊಂಡಿದ್ದಾರೆ, ಅವರೇ ಮಾಲಕರು. ನೋಡಿ ಇವೆರಡು ಹೋರಿದನ. ಇವು ಅಷ್ಟು ದೊಡ್ಡ ಎತ್ತುಗಳಲ್ಲ, ಸ್ವಲ್ಪ ಹೋರಿದನ. ಸಣ್ಣ ರೈತರಿಗೆ ಆಗ್ಬೋದು ಇಂಥ ಎತ್ತುಗಳೆಲ್ಲ, ಯಾಕಂದರೆ ಬಜೆಟು ಕಮ್ಮಿ ಇರ್ತದೆ ಇವಕ್ಕೆ. ನೋಡಿ ಇವೆರಡು ಅದಾವೆ, ಕಿಲಾರಿ ಎತ್ತುಗಳಿವು. ಇವರೇ ಮಾಲಕರು, ಎತ್ತಿನ ಮಾಲಕರು. ಇವ್ರನ್ನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ ನಾನು.